ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗಾಗಲೇ ತಮಗಾಗಿ SSLC ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಸುಧಾರಣೆಗಾಗಿ ಸರ್ ಸಿ ವಿ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಈಗಾಗಲೇ ಉಚಿತ ಆನ್ಲೈನ್ ತರಗತಿಗಳು ಯಶಸ್ವಿಯಾಗಿ ಮೂಡಿ ಬರ್ತಾ ಇವೆ. ಹಾಗೆ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವಂಥ ವಿಧಾನದ ಬಗ್ಗೆ ಈಗಾಗಲೇ ನಾವು ಅನೇಕ ತರಗತಿಯಲ್ಲಿ ತಿಳಿಸಿಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಅನೇಕ ಘಟಕವಾರು ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದರೊಂದಿಗೆ ತಮಗೆ ಯಾವ ರೀತಿ ಅತ್ಯಂತ ಸುಲಭವಾಗಿ ಈ ಅಂಕಗಳನ್ನು ಹೇಗೆ ತೆಗೆದುಕೊಳ್ಳಬಹುದು ಅನ್ನುವಂಥ ನಿಯಮವನ್ನು ಈಗಾಗಲೇ ನಾವು ಸರ್ ಸಿ ವಿ ರಾಮನ್ ಉಚಿತ ಆನ್ಲೈನ್ ತರಗತಿಯಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಈಗ ತಮಗಾಗಿ ನಾವು ಒಂದು ಮುಂದಿನ ತರಗತಿಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಈಗಾಗಲೇ ಇಂದಿನ ತರಗತಿಯಲ್ಲಿ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡಿದ್ವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನೀವು ಪ್ರಮೇಯಗಳನ್ನು ಯಾವ ರೀತಿ ಬರೆಯುವಂಥದ್ದು ವಿಧಾನವನ್ನು ಕೂಡ ನಾವು ಈಗಾಗಲೇ ಇಂದಿನ ತರಗತಿಯಲ್ಲಿ ತಿಳಿಸಿಕೊಟ್ಟಿರುವಂತೆ ಇವತ್ತು ನಾವು ಬಹಳಷ್ಟು ಪ್ರಮುಖವಾಗಿರುವಂಥದ್ದು ಕಾರಣ ಅಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಯು ಬಹಳಷ್ಟು ಸಮೀಪಿಸುವುದರಿಂದ ಯಾವ ರೀತಿಯಾದಂತಹ ಅಧ್ಯಯನದ ಮಾರ್ಗವನ್ನು ತೆಗೆದುಕೊಂಡ್ರೆ ನೀವು ಸ್ಕೋರ್ ಆಗಬಹುದು ಅನ್ನುವಂಥ ಕೆಲವು ವಿಧಾನವನ್ನು ಇವತ್ತಿನ ದಿನ ನಾವು ಇಲ್ಲಿ ಡಿಸ್ಕಸ್ ಮಾಡೋದ್ರೊಂದಿಗೆ ನಾವು ಮುಂದಿನ ತರಗತಿಗೆ ಹೋಗೋಣ, ಮುಂದಿನ ಒಂದು ಘಟಕಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಅದಕ್ಕಿಂತ ಪೂರ್ವದಲ್ಲಿ ಇನ್ನು ಉಳಿದಂತಹ ಸುಮಾರು 68ರಿಂದ 70 ದಿನಗಳು ಏನು ಉಳಿದಿವೆ ಆ ದಿನಗಳನ್ನು ಅತ್ಯಂತ ನಾವು ಯಾವುದೇ ಭಯಭೀತರಾಗದೆ ಈಗಾಗಲೇ ನಾವು ಈ ಒಂದು ಆನ್ಲೈನ್ ತರಗತಿಯಲ್ಲಿ ತಿಳಿಸಿಕೊಡುವಂತೆ ತಮಗೆ ಸುಲಭವಾಗಿ ಯಾವ ರೀತಿ ಅಂಕಗಳನ್ನು ತೆಗೆದುಕೊಳ್ಬೋದು ಅನ್ನೋದನ್ನು ವಿದ್ಯಾರ್ಥಿಗಳೇ ಈಗಾಗಲೇ ವಿಜ್ಞಾನ, ಗಣಿತ ಮತ್ತು ಇಂಗ್ಲೀಷ್ ತರಗತಿಯಲ್ಲಿ ನಾವು ಹೇಳಿಕೊಡ್ತಾ ಇದ್ದೀವಿ. ಹಾಗೆ ತಾವುಗಳು ಅತ್ಯಂತ ಸುಲಭವಾಗಿ ಬಂದಂತಹ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಮನನ ಮಾಡಿ ತದನಂತರ ಉತ್ತರಿಸುವಂಥದ್ದು ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೀಡಾಗದೆ ಅತ್ಯಂತ ಸುಲಭವಾಗಿ ನೀವು ಯಾವುದಾದ್ರೂ ಒಂದು ವಿಷಯ ಇದ್ದರೆ ಅದು ಗಣಿತದಲ್ಲಿ ನೀವು ಸುಲಭವಾಗಿ 80ಕ್ಕೆ 80 ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಅಂದಾಗ ಈ ಒಂದು ಉಚಿತ ತರಗತಿಗಳಿಗೆ ನೀವು ಜಾಯ್ನ್ ಆಗಿರುವುದು ಅಥವಾ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಒಂದು ಸಾರ್ಥಕತೆ ಉಂಟಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯೊಂದಿಗೆ ವಿದ್ಯಾರ್ಥಿಗಳೇ, ಇನ್ನು ಉಳಿದಂಥ ದಿನಗಳಲ್ಲಿ ಪ್ರತಿದಿನವೂ ಕೂಡ ನಾವು ಗಣಿತ ವಿಷಯಕ್ಕೆ ಒಂದು ಸಮಯವನ್ನು ನಿಗದಿಪಡಿಸಿದಾಗ ಮಾತ್ರ ನಾವು ಈ ಒಂದು ಗಣಿತ ವಿಷಯದಲ್ಲಿ 80ಕ್ಕೆ 80 ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಅನೇಕ ಘಟಕಗಳನ್ನು ನೋಡಿದಾಗ ನಮ್ಮಲ್ಲಿ ಬರುವಂಥ ಈಗಾಗಲೇ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಏನು 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿವೆ. ಆ 4 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹಂತ ಹಂತವಾಗಿ ಘಟಕವಾರು ನಾವು ವಿಶ್ಲೇಷಿಸುತ್ತಾ ಬಂದಾಗ ನಾವು ಘಟಕವಾರು ಹೇಗೆ ನಮಗೆ ಅಂಕಗಳನ್ನು ವಿಭಾಗಿಸ್ತಾನೆ, ತದನಂತರ ಯಾವ ರೀತಿ ಬರೆದ್ರೆ ನಮಗೆ ಅದನ್ನು ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಮತ್ತು ಸ್ಪಷ್ಟವಾದ ಬರವಣಿಗೆ, ಯಾವುದೇ ಗೊಂದಲಕ್ಕೀಡಾಗದೆ ಸ್ಪಷ್ಟವಾಗಿ ಬರೆದಾಗ ನಮಗೆ ಸುಲಭವಾಗಿ 80ಕ್ಕೆ 80 ತೆಗೆದುಕೊಳ್ಳುವಂಥದ್ದು ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಮೊದಲೇ ಈಗಾಗಲೇ ಘಟಕಗಳ ವಾರು ನೋಡ್ಕೊಂಡು ಬಂದಾಗ ವಿದ್ಯಾರ್ಥಿಗಳೇ ಸುಲಭವಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿಂದಿನ ತರಗತಿಯಲ್ಲಿ ನಾವು ತ್ರಿಭುಜದ ಮೇಲೆ ನೋಡಿದ್ವಿ ಪ್ರಮೇಯಗಳು. ಒಂದು ತೇಲ್ಸ್ನ ಪ್ರಮೇಯವನ್ನು ನೋಡಿದ್ವಿ. ಒಂದು ತ್ರಿಭುಜದ ಒಂದು ಭಾಗಕ್ಕೆ ಸಮಾಂತರವಾಗಿ ಸರಳ ರೇಖೆಯನ್ನು ಎಳೆದಾಗ ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ಭಾಗಿಸುತ್ತೆ. ಹಾಗೆ ಕೋನ ನಿರ್ಧಾರಕ ಬಾಕೋಬ ಖೋಬಾಕೋ ಬರೆಯುವಂಥದ್ದು ಅಥವಾ ಬಾಹು ಸಿದ್ಧಾಂತದ ಮೇಲೆ ನಾವು ಈಗಾಗಲೇ ಯಾವ ರೀತಿ ಅಂಕಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ನಾವು ನೇರವಾಗಿ ಇಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ನಾವು ಇವತ್ತಿಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ನಿರ್ದೇಶಾಂಕ ರೇಖಾಗಣಿತ ಮೊದಲು ನಾವು ಹೇಳೋದಂದರೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಹೇಳ್ತೀವಿ. 2 ನಿರ್ದಿಷ್ಟ ಬಿಂದುಗಳ ಅಳತೆಯನ್ನು ನಿಖರವಾಗಿ ಗುರುತಿಸುವಂತಹದ್ದು ವಿದ್ಯಾರ್ಥಿಗಳೇ. ಈಗಾಗಲೇ ಅತ್ಯಂತ ಸುಲಭವಾಗಿ ಈ ಅಂಕದಲ್ಲಿ ಸುಮಾರು ಈ ಘಟಕದಲ್ಲಿ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ, ಒಟ್ಟಾರೆಯಾಗಿ 6 ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು. ಈಗಾಗಲೇ ತ್ರಿಭುಜದಲ್ಲಿ ನಾವು ಯಾವ ರೀತಿಯಾಗಿ 9 ಅಂಕಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ನಾವು ಅಧ್ಯಯನ ಮಾಡಿದಾಗ ನಮಗೆ ಅತ್ಯಂತ ಸುಲಭವಾಗಿ ಮಾಹಿತಿ ದೊರೆತಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ನೇರವಾಗಿ ಈ ಒಂದು ಅಧ್ಯಯನಕ್ಕೆ ಬರುವುದಾದರೆ ಇಲ್ಲಿ ಪ್ರಮುಖವಾಗಿ ನಮಗೆ ಬರುವಂತಹ
ಸೂತ್ರಗಳನ್ನು ನಾವು ಬಹಳಷ್ಟು ಮನನ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಮೊದಲು ನಾವು ಪ್ರತಿಯೊಂದು ಘಟಕವಾರು ಸೂತ್ರಗಳನ್ನು ಒಂದು ಕಡೆ ನಾವು ಬರೆದುಕೊಳ್ಳೋದ್ರಿಂದ, ಪ್ರತಿದಿನ ಅದನ್ನು ಮನನ ಮಾಡುವುದರಿಂದ ಅತ್ಯಂತ ಸುಲಭವಾಗಿ ನೀವು ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಅಂದರೆ ಕೊಟ್ಟಂತಹ ಹೇಳಿಕೆ ಏನನ್ನು ಕೊಟ್ಟಿದ್ದಾನೆ, ಏನನ್ನು ಕಂಡುಹಿಡಿಯಬಹುದು ಅನ್ನುವಂಥದ್ದನ್ನು ನಾವು ಅಂಕವಾರು, ಅಂದರೆ ನಾವು ಸೂತ್ರವನ್ನು ಘಟಕವಾರು ಬರೆದುಕೊಂಡಾಗ ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ಅಂತಂದರೆ ವಿದ್ಯಾರ್ಥಿಗಳೇ ಡಿಸ್ಟನ್ಸ್ ಫಾರ್ಮುಲಾ ಬರುತ್ತೆ. ಅಂದರೆ ದೂರ ಸೂತ್ರ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ನಾವು ಈಗಾಗಲೇ ಅಧ್ಯಯನ ಮಾಡಿದಂತೆ ನಾವು ಮೊದಲು ದೂರ ಸೂತ್ರವನ್ನು ನಾವು ಅಧ್ಯಯನ ಮಾಡಿ, ಅಂದರೆ ದೂರ ಸೂತ್ರ D = x2 - x1 whole square plus y2 - y1 whole square ಅಂತ ಇಲ್ಲಿ ನಮಗೆ ಎರಡು ರೀತಿಯಾದಂತಹ ಸೂತ್ರಗಳನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು. ಕೆಲವು ಬಾರಿ ಮೂಲ ಬಿಂದುವನ್ನು ಕೊಟ್ಟಾಗ ದೂರದ ಸೂತ್ರ, ಮೂಲ ಬಿಂದು ಕೊಟ್ಟಾಗ ದೂರದ ಸೂತ್ರ x² + y² ಆಗಿರುತ್ತೆ. ಅಂದರೆ 0, 0 x y ಕೊಟ್ಟಾಗ ವಿದ್ಯಾರ್ಥಿಗಳೇ ನಮಗೆ ದೂರದ ಸೂತ್ರ ಏನಾಗುತ್ತೆ, x² + y² ಅನ್ನುವಂಥದ್ದು. ಅದೇ ರೀತಿಯಾಗಿ ನಮಗೆ ಇಲ್ಲಿ ವಿದ್ಯಾರ್ಥಿಗಳೇ ತದಾದ ನಂತರ ನಮಗೆ ಸೆಕ್ಷನ್ ಫಾರ್ಮುಲಾ ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಅಂದರೆ ಭಾಗ ಪ್ರಮಾಣ ಸೂತ್ರ ಅಂತೇಳಿ ನಾವೇನು ಕರಿತಾ ಇದ್ದೀವಿ. ಅಂದರೆ ಭಾಗ ಪ್ರಮಾಣ ಸೂತ್ರವನ್ನು ನಾವೇನಂತೀವಿ, PQ = ನಾವು ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ x1 x2 m1 plus x1 m2 upon m1 plus m2 ಹಾಗೆ y2 m1 plus y1 m2 upon m1 plus m2 ಅಂತ ಹೇಳಿ ಕರಿತಾ ಇದ್ದೀವಿ ವಿದ್ಯಾರ್ಥಿಗಳು. ಈ ಒಂದು ಸೂತ್ರವನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ. mx2 or m1 x2 plus x2 x1 m2 whole divided by m1 plus m2 ಹಾಗೆ y2 m1 divided by y2 m1 plus m2 y2 m1 plus y1 m2 upon m1 plus m2 ಹಾಗೆ k ಅನುಪಾತ 1 ಅಂತ ನಾವು ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ, ಅನುಪಾತವನ್ನು ತೆಗೆದುಕೊಂಡಾಗ ಕೂಡ ನಾವು ಇಲ್ಲಿ ವಿದ್ಯಾರ್ಥಿಗಳೇ ನಾವು ತೆಗೆದುಕೊಂಡ್ವಿ. ಅಥವಾ 1 ಅನುಪಾತ 1 ಅಂತ ಹೇಳಿದಾಗ x2 plus x1 upon 2 y2 plus y1 upon 2 ಅಂತ ತೆಗೆದುಕೊಳ್ಳುವುದು. ಈ ಸೂತ್ರಗಳನ್ನು ಬಳಸಿ ನಾವು ಯಾವ ರೀತಿಯಾಗಿ ಅಂಕಗಳನ್ನು ತೆಗೆದುಕೊಳ್ಳೋದು, ಅತ್ಯಂತ ಸುಲಭವಾಗಿ 4 ಅಂಕವನ್ನು ತೆಗೆದುಕೊಳ್ಳುವಂತಹ ಘಟಕಗಳಲ್ಲಿ ನಿರ್ದೇಶಾಂಕ ರೇಖಾಗಣಿತ, ಅಂದರೆ ಎರಡು ಬಿಂದುಗಳ ನಡುವಿನ ಅಂತರವನ್ನು ಕಂಡುಹಿಡಿಯುವಂಥದ್ದು. ಈಗಾಗಲೇ ನಾವು ತರಗತಿಯಲ್ಲಿರುವಂಥ ಡೆಸ್ಕ್ಗಳ ಜೋಡಣೆ ಆಗಿರಬಹುದು, ಅಥವಾ ತ್ರಿಭುಜದಲ್ಲಿ ಬರುವಂತಹ ಕೋನಗಳಲ್ಲಿ ಬರುವಂತಹ ಅಳತೆಗಳಲ್ಲಿನ ವ್ಯತ್ಯಾಸವನ್ನಾಗಿ ಕಂಡುಹಿಡಿಯುವಂಥದ್ದು, ಅವುಗಳ ನಡುವೆ ಇರುವಂತಹ ದೂರವನ್ನು. ಹೌ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ದಟ್ ಈಸ್ ಕಾಲ್ಡ್ ಕೋಆರ್ಡಿನೇಟ್ ಜಾಮೆಟ್ರಿ. ಇವತ್ತು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನಾವು ಮೊದಲನೇದಾಗಿ ಅತ್ಯಂತ ಸುಲಭವಾದ ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು. ಈಗಾಗಲೇ ವಿದ್ಯಾರ್ಥಿಗಳೇ ಸೂತ್ರವನ್ನು ನಾವು ಇಲ್ಲಿ ಬಳಸುವಂಥದ್ದು ಏನಂದರೆ, ಸೂತ್ರ ಅತ್ಯಂತ ಸ್ಪಷ್ಟವಾಗಿರಬೇಕು. ಅಂದರೆ ಪ್ರತಿಯೊಂದು ಸೂತ್ರವನ್ನು ನಾವು ಅತ್ಯಂತ ನಿಖರವಾಗಿ ಬರೆದಾಗ ಮಾತ್ರ ನಾವಿಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಇಲ್ಲಿ ಬರುವಂತಹ ಎರಡು ಸೂತ್ರಗಳ ಮೇಲೆ ನಾವು ಇವತ್ತಿನ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳಂದರೆ, ಯಾವ ರೀತಿಯಾಗಿ ನಮಗೆ ಆ ವಸ್ತುವಿನ ನಡುವಿನ ದೂರ ಅಥವಾ ನಿಖರತೆ, ಎರಡು ಬಿಂದುಗಳ ನಡುವಿನ ಅಂತರ ಯಾವ ಥರ ಇದೆ, ಅದು ಸಮಾಂತರವಾಗಿದೆಯೋ ಅಥವಾ ಅದರ ದೂರದಲ್ಲಿರುವಂಥ ಅಳತೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಈಗಾಗಲೇ 1 ಅಂಕದ ಅತ್ಯಂತ ಸುಲಭವಾದಂತಹ ಪ್ರಶ್ನೆಯನ್ನು ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಪಿನ ಬೆಲೆ P of -4, -5 ಅಂತ ಕೊಟ್ಟಿದ್ದಾನೆ. ಬಿಂದುವಿನ ಎಳೆದ x ಲಂಬವು ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುವಂಥದ್ದಾದರೆ, ಹಾಗಾದರೆ Q ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಅತ್ಯಂತ ಸುಲಭವಾಗಿರುವಂಥದ್ದು ವಿದ್ಯಾರ್ಥಿಗಳೇ. Q ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋದಾದರೆ ನಾವು ವಿದ್ಯಾರ್ಥಿಗಳೇ ಲಂಬ ಕೊಟ್ಟಿರುವುದರಿಂದ ನೇರವಾಗಿ ನಾವು ವಿದ್ಯಾರ್ಥಿಗಳೇ 0 - 4 ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳಂದರೆ
x2 ಮೈನಸ್ x1 y2 ಮೈನಸ್ y1 ಬಳಸೋದ್ರ ಮೂಲಕ ನಾವು ಅತ್ಯಂತ ಸುಲಭವಾಗಿ x2 ಮೈನಸ್ x1 ಮೀನ್ಸ್ ಇಲ್ಲಿ ಒಂದು ಲಂಬ ಅಂಶವನ್ನು ನಾವು ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಸುಲಭವಾಗಿ ಎಕ್ಸ್ ಅಂಶವನ್ನು ಕೊಟ್ಟಾಗ ಅಂದರೆ ವಾಯ್ನ ಬೆಲೆಯನ್ನು ತೆಗೆದುಕೊಂಡು ನಾವು ಸೊನ್ನೆಯನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಂತಹ -4,0 ಆಗಿ ನಾವು ಕಂಡುಹಿಡಿಯುವಂಥದ್ದು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ P ಆಫ್ -4,5 ಬಿಂದುವಿನಿಂದ ಎಳೆದ ಲಂಬ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತೆ. ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ ಅಂತ ಕೇಳ್ತಾರೆ. ಇದರ -4,0 ಆಗಿರುತ್ತೆ. ಅತ್ಯಂತ ಸುಲಭವಾಗಿರುವಂಥದ್ದು ಸೂತ್ರದ ಸಹಾಯದಿಂದ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ಇನ್ನು ನಮಗೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಒಂದು ಅಂಕದ ಒಂದು ಪ್ರಶ್ನೆ ಆಯಿತು, ಇನ್ನು 2 ಅಂಕದ ಒಂದು ಪ್ರಶ್ನೆಯನ್ನು ನಾವು ನೋಡಿದಾಗ 2 ಅಂಕದ ಒಂದು ಪ್ರಶ್ನೆ ಏನಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳು 1,6 ನಂತರ 4,3 ಆಗಿದೆ ವಿದ್ಯಾರ್ಥಿಗಳೇ. ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಆಂತರಿಕವಾಗಿ 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂಥೇಳಿ ಇಲ್ಲಿ ನಾವು ಬಹಳಷ್ಟು ಸುಲಭವಾಗಿ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಇದನ್ನು x1 y1 ಅಂತ ತೆಗೆದುಕೊಳ್ಳೋಣ, ಇದನ್ನು x2 y2. ಈಗಾಗಲೇ ವಿದ್ಯಾರ್ಥಿಗಳೇ ನೀವು ಸುಲಭವಾಗಿ ಕಂಡುಹಿಡಿಯುವಂಥದ್ದು ಉದಾಹರಣೆ ನಮಗಿಲ್ಲಿ ABC ಕೊಟ್ಟ ಅಂತಂದರೆ ನಾವು ಮೊದಲನೇ ಬಿಂದುವನ್ನು ಉದಾಹರಣೆ ಎ ನ ಬೆಲೆಯನ್ನು 1,6, ಬಿ ಬೆಲೆಯನ್ನು 4,3 ಅಂತ ಕೊಟ್ಟಾಗ ವಿದ್ಯಾರ್ಥಿಗಳೇ ಮೊದಲನೇ ಆಯ್ಕೆಯನ್ನು ನಾವು AB ಅಂತ ಹೇಳಿ ಕಂಡುಹಿಡಿಯೋದಾದರೆ, ದೂರವನ್ನು ಕಂಡುಹಿಡಿಯೋದಾದರೆ ಮೊದಲನೇ ಅಕ್ಷರ ಅಥವಾ ಮೊದಲನೇ ಸಂಕೇತ ಎ ಆಗಿರುವುದರಿಂದ ಎ ನ ಬೆಲೆಯನ್ನು x1 y1 ತೆಗೆದುಕೊಳ್ಳಿ, ಬಿ ಬೆಲೆಯನ್ನು x2 y2 ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಒಂದು ವೇಳೆ ನೀವು BA ಅಂತ ತೆಗೆದುಕೊಳ್ಳೋದಾದರೆ ಬಿ ನ ಬೆಲೆಯನ್ನು x1 y1 x2 y2 ಯಾವುದೇ ಗೊಂದಲವಿಲ್ಲದೆ ಆಯ್ಕೆಯನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ AB BC AC ನಾವು ವಿಭಿನ್ನ ಬಿಂದುಗಳಲ್ಲಿ ಅಂದರೆ ಮೊದಲನೇ ಅಕ್ಷರವನ್ನು ಯಾವ ಅಕ್ಷರವನ್ನು ತೆಗೆದುಕೊಳ್ತೀವಿ. In alphabetically you have to take what in order that is called the first letter take always x1 y1, then second letter take always x2 y2. ಅದರ ಪ್ರಕಾರ ವಿದ್ಯಾರ್ಥಿಗಳೇ ನಾವಿಲ್ಲಿ ಕೊಟ್ಟಂತ ಹೇಳಿಕೆಯನ್ನು ಸರಿಯಾಗಿ ಅಧ್ಯಯನ ಮಾಡಿದಾಗ ವಿದ್ಯಾರ್ಥಿಗಳೇ x1 y1 x2 y2 m1 ಅನುಪಾತ m2 1:2 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಂದರೆ ನಾವು ಇಲ್ಲಿ ಪಾಯಿಂಟ್ AB ಅಥವಾ PQ ಅಂತ ತೆಗೆದುಕೊಳ್ಳೋದಾದರೆ ದೂರ AB ನಾವು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿದಾಗ P ಆಫ್ AB ಅಥವಾ P ಆಫ್ XY P ಆಫ್ AB ನಾವು ಏನಂತ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಗೆ ನಾವು ಇಲ್ಲಿ P ಆಫ್ XY ಅನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. P ಆಫ್ XY ಈಗಾಗಲೇ ನಾನು ಹೇಳಿದಂತೆ ವಿದ್ಯಾರ್ಥಿಗಳೇ m1 x2 ಸೂತ್ರವನ್ನು ಬಳಸಿ ಅಂದರೆ ಸೆಕ್ಷನ್ ಫಾರ್ಮುಲಾ ಏನಾಗುತ್ತೆ ವಿದ್ಯಾರ್ಥಿಗಳೇ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅನ್ನು ಬಳಸಿಕೊಂಡು ವಿದ್ಯಾರ್ಥಿಗಳೇ ನಂತರದಲ್ಲಿ ಇಲ್ಲಿ ಈಗಾಗಲೇ ನಮಗೆ ತಿಳಿದಂತೆ ಇಲ್ಲಿ P ಆಫ್ XY ಈಕ್ವಲ್ ಟು P ಆಫ್ X, Y ಈಕ್ವಲ್ ಟು m1 ವಿದ್ಯಾರ್ಥಿಗಳೇ 1 ಇಂಟು x2 ನ ಬೆಲೆ 4 ಪ್ಲಸ್ m2 ಬೆಲೆ ವಿದ್ಯಾರ್ಥಿಗಳೇ 2 ಇಂಟು y1 x1 ನ ಬೆಲೆ 1 ಅಪಾನ್ 1 ಪ್ಲಸ್ 2 ಹಾಗೆ ವಿದ್ಯಾರ್ಥಿಗಳೇ m1
1 ಗುಂಡ್ಲೆ y2ನ ಬೆಲೆ ವಿದ್ಯಾರ್ಥಿಗಳೇ 3 ಪ್ಲಸ್ 2 ಇಂಟು 6 ಅಪಾನ್ 1 ಪ್ಲಸ್ 2 ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿ. ಹಾಗೆ ನಾವು ತೆಗೆದುಕೊಂಡಾಗ 1 ಪ್ಲಸ್ 4 ಈಕ್ವಲ್ ಟು 1 ಇಂಟು 4 ಈಕ್ವಲ್ ಟು 4 ಪ್ಲಸ್ 2 ಪ್ಲಸ್ 1 ಈಕ್ವಲ್ ಟು 2 ಅಪಾನ್ 1 ಪ್ಲಸ್ 2 ಈಕ್ವಲ್ ಟು 3. ಹಾಗೆ 3 1 ಜ 3 ಪ್ಲಸ್ 2 6 ಜ 12 ಅಪಾನ್ 3 ಆಗುತ್ತೆ ವಿದ್ಯಾರ್ಥಿಗಳೇ. ಇದಾದ ನಂತರ ನಾವು ಇಲ್ಲಿ ತೆಗೆದುಕೊಂಡಂತೆ 4 ಪ್ಲಸ್ 2 6 ಅಪಾನ್ 3 12 ಪ್ಲಸ್ 3 15 ಅಪಾನ್ 3 ಆಗುತ್ತೆ ವಿದ್ಯಾರ್ಥಿಗಳೇ. ನೇರವಾಗಿ 3 ಒಂದೇ 3 ಎಳ್ಳೆ 3 ಒಂದೇ 3 ಆಗಿದೆ. ಅಂದರೆ ನಮಗೆ 2,5 ಇಲ್ಲಿ ಈ ಟಿ ಆಫ್ ಎಕ್ಸ್ ವೈನ ಬೆಲೆ ನಮಗೆ ದೊರೀತಾ ಇದೆ. ಅಂದರೆ ವಿದ್ಯಾರ್ಥಿಗಳೇ ನಾವು ಏನು ಮಾಡೋದು ಅಂತಂದರೆ ಬಹಳಷ್ಟು ಸುಲಭವಾಗಿ ಕೊಟ್ಟಂತಹ ಹೇಳಿಕೆಯನ್ನು ಈಗ 2 ಅಂಕದ ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ಭಾಗ ಪ್ರಮಾಣ ಸೂತ್ರವನ್ನು ಯಾವ ರೀತಿ ಹಚ್ತಾ ಇದ್ದೀವಿ. ಎ ಮತ್ತು ಬಿ ಬೆಲೆಯನ್ನು ಕೊಟ್ಟಾಗ ಅಥವಾ ಎಕ್ಸ್ ಅಥವಾ ವೈ ಬೆಲೆಯನ್ನು ಕೊಟ್ಟಾಗ ಇಲ್ಲಿ ಅವುಗಳ ಅನುಪಾತವನ್ನು ಕೂಡ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅವುಗಳ ಅನುಪಾತವು m1 ಅನುಪಾತ m2 ಈಕ್ವಲ್ ಟು 1 ಅನುಪಾತ 2 ಅಂತ ತೆಗೆದುಕೊಂಡಾಗ ಟಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಅಥವಾ ಭಾಗ ಪ್ರಮಾಣ ಸೂತ್ರ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 m2 ಹಾಗೆ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 m2 ಅನ್ನು ತೆಗೆದುಕೊಂಡಾಗ ಅದರ ಬೆಲೆಯನ್ನು m ಬೆಲೆ ಈಗಾಗಲೇ ನಮ್ಗೆ 1 ನಾವು ಬೆಲೆಯನ್ನು ಹಾಕ್ತಾ ಇದ್ದೀವಿ. x2ನ ಬೆಲೆಯನ್ನು ಈಗಾಗಲೇ ನಾವು ಕಂಡುಹಿಡಿದಂತೆ 4 ಆಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಪ್ಲಸ್ 2 m2 ಬೆಲೆ 2 ನೆಕ್ಸ್ಟ್ x1 ಬೆಲೆ 1 ಆಗಿದೆ ವಿದ್ಯಾರ್ಥಿಗಳೇ. ಅಪಾನ್ m1 ಪ್ಲಸ್ m2 1 ಪ್ಲಸ್ 2 1 ಇಂಟು 3 ಪ್ಲಸ್ 2 ಇಂಟು 6 ಅಂತ ತೆಗೆದುಕೊಳ್ತಾ ಇದ್ದೀವಿ. 1 4 4 2 1 2 ವಿದ್ಯಾರ್ಥಿಗಳೇ. ಅಪಾನ್ 2 ಪ್ಲಸ್ 1 3 1 3 3 2 ಪ್ಲಸ್ 6 2 6 12 ಆಗುತ್ತೆ ವಿದ್ಯಾರ್ಥಿಗಳೇ. 4 6 4 ಪ್ಲಸ್ 2 6 ಆಗುತ್ತೆ. 3 ಪ್ಲಸ್ 12 15 3 1 3 3 1 2,5 ಆ ಒಂದು ಬಿಂದುವಿನ ನಿರ್ದೇಶಾಂಕ ಅಥವಾ ಆ ಬಿಂದುವಿನ ವಿಭಾಗಿಸುವ ಆಂತರಿಕ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಹಾಗೆ ನಾವು ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರತಿಯೊಬ್ಬರು ಈ ಒಂದು ವಿಡಿಯೋವನ್ನು ಸರಿಯಾಗಿ ಆಲಿಸಿ ತಾವು ಈ ಒಂದು ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರೊಂದಿಗೆ ತಾವು ಈ ಒಂದು ತರಗತಿಗಳಿಗೆ ಪ್ರೋತ್ಸಾಹ ನೀಡಬೇಕು. ಅದೇ ರೀತಿಯಾಗಿ ಆ ಒಂದು ತರಗತಿಗೆ ಪ್ರೋತ್ಸಾಹ ನೀಡುವುದಂದ್ರೆ ಅರ್ಥ ಏನು, ನೀವು ಈ ಒಂದು ತರಗತಿಯನ್ನು ಅತ್ಯಂತ ಸ್ಪಷ್ಟತೆಯಿಂದ ಆಲಿಸಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವ ಒಂದು ದೃಷ್ಟಿಯಿಂದ ನಾವು ಈಗಾಗಲೇ ನಿಮಗೆ ಏನು ಮಾಡ್ತಾ ಇದ್ದೀವಿ, ಈ ಒಂದು ತರಗತಿಗಳನ್ನು ಆಯೋಜಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಅದೇ ರೀತಿಯಾಗಿ ಒಂದು ಎ ಬೆಲೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಎ ಬೆಲೆ 3,0, ಬಿ ಬೆಲೆ 0,2, ಸಿ 0,3 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ವೃತ್ತದ ಮೂಲಕ ಹಾದು ಹೋಗುವ ಅಂದ್ರೆ ವಿದ್ಯಾರ್ಥಿಗಳೇ ನಾವು ಒಂದು ವೃತ್ತವನ್ನು ಪರಿಗಣನೆ ತೆಗೆದುಕೊಳ್ಳೋಣ. ವೃತ್ತವನ್ನು ತೆಗೆದುಕೊಂಡು ಇಲ್ಲಿ ನಾವು ವಿದ್ಯಾರ್ಥಿಗಳೇ ಕೇಂದ್ರವನ್ನು ಓ ಅಂದಾಗ ಓ ಎ, ಓ ಬಿ ಮತ್ತು ಓ ಸಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಓ ಎ, ಓ ಬಿ ಮತ್ತು ಓ ಸಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಕೇಂದ್ರದ ಮೂಲಕ ಹಾದು ಹೋಗುವ ಅಂದ್ರೆ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಪ್ರಶ್ನೆಯನ್ನು ಸರಿಯಾಗಿ ಆಲಿಸಿ. ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಸರಿಯಾಗಿ ಆಲಿಸಿದಾಗ ಇಲ್ಲಿ ಎನ ಬೆಲೆ 3,0,
0,2 0,3 ಆಗುತ್ತೆ. ಇದನ್ನು ನಾವು ಏನು ಮಾಡೋಣ ವಿದ್ಯಾರ್ಥಿಗಳ ಎಕ್ಸ್ ವೈ ಅಂತ ತೆಗೆದುಕೊಳ್ಳೋಣ. ಹಾಗಾದರೆ ಎಕ್ಸ್ ವೈ ಅಂತ ತೆಗೆದುಕೊಂಡ ವಿದ್ಯಾರ್ಥಿಗಳೇ ಓ ಎ ಬೆಲೆಯನ್ನು ಕಂಡುಹಿಡಿಯೋಣ. ಓ ಎ ಅಂದರೆ x1 y1 ಇದನ್ನು x2 y2 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಓ ಎ ಅಂದಾಗ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಅಂತ ತೆಗೆದುಕೊಂಡಾಗ ಓ ಎ ವಿದ್ಯಾರ್ಥಿಗಳೇ x1 y1 x2 y2 ಅಂತ ತೆಗೆದುಕೊಳ್ಳೋಣ. ಅಂದರೆ ಓನ ಬೆಲೆಯನ್ನು x1 y1 ಎನ ಬೆಲೆಯನ್ನು x2 y2 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿ. ಅಂದರೆ ಓ ಎ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ವಿದ್ಯಾರ್ಥಿಗಳೇ, x2 ನ ಬೆಲೆ ಏನಾಗುತ್ತೆ 3 ಮೈನಸ್ ಎಕ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಪ್ಲಸ್ y2 ನ ಬೆಲೆ ಏನಾಗಿದೆ ವಿದ್ಯಾರ್ಥಿಗಳೇ 0 ಆಗಿದೆ. 0 ಮೈನಸ್ y ಹೋಲ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಓ ಎ ಈಕ್ವಲ್ ಟು 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ವಿದ್ಯಾರ್ಥಿಗಳೇ ಮೈನಸ್ ವೈ ಸ್ಕ್ವೇರ್ ಆಗುತ್ತೆ. ತದಾದ ನಂತರ ವಿದ್ಯಾರ್ಥಿಗಳೇ ಇದನ್ನು ನಾವು ನೇರವಾಗಿ ಸೂತ್ರವನ್ನು ಬಳಸಿದಾಗ ವಿದ್ಯಾರ್ಥಿಗಳೇ ಸೂತ್ರವನ್ನು ಬಳಸಿ ನಾವು ನೇರವಾಗಿ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಏನಾಗುತ್ತೆ ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳು. ಅಂದರೆ ಇಲ್ಲಿ 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಏನಿದೆ ಅದಕ್ಕೆ ನಾವು ಸೂತ್ರದ ಸಹಾಯದಿಂದ ಬಿಡಿಸೋಣ ವಿದ್ಯಾರ್ಥಿಗಳೇ. ಎ ಈಕ್ವಲ್ ಟು 3 ಮೈನಸ್ 2 ಇಂಟು 3 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವೇರ್ ವಿದ್ಯಾರ್ಥಿಗಳೇ. ದೆನ್ ಓ ಎ ಈಕ್ವಲ್ ಟು ನಮ್ಗೆ ಈಗಾಗಲೇ ಗೊತ್ತಿದ್ದಂತೆ 9 ಮೈನಸ್ 6x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಎ ಸ್ಕ್ವೇರ್ 3 ಮೂರಲೆ 9 2 ಮೂರಲೆ 6 ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ಓ ಬಿಯನ್ನು ಕಂಡುಹಿಡಿಯೋಣ. ಅದೇ ರೀತಿಯಾಗಿ ಓ ಬಿ ಅಂದರೆ ಇದನ್ನು x2 y2 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇದನ್ನು x1 y1 ಅಂದರೆ ಇಲ್ಲಿ ಏನು ನಮ್ಮ ಪ್ರಶ್ನೆ ಹೇಳ್ತಾ ಇದ್ದೇನೆ, a is equal to 3,0, b is equal to 0,2, 0,2, c equal to 0,3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ವೃತ್ತದ ಬಿಂದುವಿನ ಮೂಲಕ ಅಂದರೆ ಕೇಂದ್ರದ ವಾಟ್ ಈಸ್ ದ ಸೆಂಟರ್ ಆಫ್ ಪಾಯಿಂಟ್. ಒಂದು ವೃತ್ತ ನಿರ್ಮಾಣವಾಗಲು ಪ್ರಮುಖವಾದ ಬಿಂದುವೇ ಕೇಂದ್ರ ಬಿಂದು ಅನ್ನೋದು ಈಗಾಗಲೇ ನಮ್ಗೆ ಗೊತ್ತಿರುವಂಥದ್ದು ವಿದ್ಯಾರ್ಥಿಗಳೇ. ಅಂದರೆ ಮೊದಲು ಓ ಎ ಅಂದರೆ ನಾವು ವೃತ್ತದ ಪ್ರಕಾರ ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಓ ಸಿ. ಕಾರಣ ವೃತ್ತದ ತ್ರಿಜ್ಯಗಳು ಸರ್ವ ಸಮವಾಗಿರುತ್ತೆ ಅನ್ನುವಂಥ ಆಧಾರದ ಮೇಲೆ ನಾವಿಲ್ಲಿ ಏನು ಕಂಡುಹಿಡಿಬೇಕಂದ್ರೆ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವಂತಂದ್ರೆ ಎಕ್ಸ್ ಮತ್ತು ವೈ ಬೆಲೆಯನ್ನು ನಾವಿಲ್ಲಿ ಸುಲಭವಾಗಿ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾಗಿ ನಂತರ ಓ ಬಿ ಈಕ್ವಲ್ ಟು ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ x2 ಅಂದರೆ ಏನಾಗುತ್ತೆ ವಿದ್ಯಾರ್ಥಿಗಳೇ 0 ಮೈನಸ್ ಎಕ್ಸ್ ಪ್ಲಸ್ y2 ಅಂದರೆ 2 ಮೈನಸ್ ವೈ ಆಗುತ್ತೆ ವಿದ್ಯಾರ್ಥಿಗಳೇ. 2 ಮೈನಸ್ ವೈ ಹೋಲ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ. 2 ಮೈನಸ್ ವೈ ಹೋಲ್ ಸ್ಕ್ವೇರನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಹಾಗಾದರೆ ಏನಾಗುತ್ತೆ ನೋಡ್ರಿ ವಿದ್ಯಾರ್ಥಿಗಳು, ಓ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 2 ಇಂಟು ವೈ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳು. ಸ್ಕ್ವೇರ್ ರೂಟ್ ಆಫ್ ನೆಕ್ಸ್ಟ್ ಒನ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 4xy ಪ್ಲಸ್ 4y ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಇದನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಓ ಬಿ ಬೆಲೆಯನ್ನು ಕಂಡುಹಿಡಿತಾ ಇದ್ದೀವಿ. ಅಂದರೆ ನೇರವಾಗಿ ಓ ಬಿ ಬೆಲೆಯನ್ನು ಅಂದರೆ ಎಕ್ಸ್ ಸ್ಕ್ವೇರ್ ನ ಬೆಲೆಯನ್ನು ತೆಗೆದುಕೊಂಡು ಮೈನಸ್ 4y ಪ್ಲಸ್
4 ಅಂತ ತೆಗೆದುಕೊಂತ ಇದ್ದೀವಿ ವಿದ್ಯಾರ್ಥಿಗಳೇ. ಇದನ್ನು ನಾವು ಒ ಬಿ ಅಂತ ಕಂಡುಹಿಡಿತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳೇ ಮೊದಲು ನಾವು ಏನು ತಿಳ್ಕೊಬೇಕಂದ್ರೆ ಓ ಎ ಅಂತ ತೆಗೆದುಕೊಂಡಾಗ ಓನ ಬೆಲೆಯನ್ನು x1y1, ಎನ ಬೆಲೆಯನ್ನು x2y2, ಈಗಾಗಲೇ ನಮಗೆ ಗೊತ್ತಿದಂತೆ a = 3,0, b = 0,2 ಮತ್ತು c = 0,3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ನಮಗಿಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಇಲ್ಲಿ ನಾವು ಒ ಎನ್ನು ಕಂಡುಹಿಡಿದಿದ್ದ ವಿದ್ಯಾರ್ಥಿಗಳೇ, ನಾವು ಮತ್ತೊಮ್ಮೆ ಇಲ್ಲಿ ಬರ್ಕೊಳ್ಳೋಣ. ಓ ಎ ಈಗಾಗಲೇ ಕಂಡುಹಿಡಿದಂತೆ ವಿದ್ಯಾರ್ಥಿಗಳೇ, ಓ ಎ x² + y² - 6x + 9 ವಿದ್ಯಾರ್ಥಿಗಳೇ. ದೆನ್ ಒ ಬಿ ನ ಬೆಲೆಯನ್ನು ಈಗಾಗಲೇ ನಾವು ಕಂಡುಹಿಡಿದಿದ್ದೀವಿ ವಿದ್ಯಾರ್ಥಿಗಳೇ. ನೇರವಾಗಿ ಬರ್ಕೊಳ್ಳೋದಾದ್ರೆ x² + y² - 4y + 4 ಅಂತ ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಓ ಎ ಮತ್ತು ಒ ಬಿ ಯ ಬೆಲೆಯನ್ನು ಕಂಡುಹಿಡಿದಿದ್ದೀವಿ. ಈಗಾಗಲೇ ಮತ್ತೊಮ್ಮೆ ಸರಿಯಾಗಿ ಆಲಿಸಿ ವಿದ್ಯಾರ್ಥಿಗಳೇ. ಓ ಎದ ದೂರವನ್ನು ಓ ಮತ್ತು ಎ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ. ಓ ಎ ಬೆಲೆಯನ್ನು ಕಂಡುಹಿಡಿದಾಗ x2 - x1² + y2 - y1². ಇಲ್ಲಿ x2 ನ ಬೆಲೆ 3 ಇದೆ ವಿದ್ಯಾರ್ಥಿಗಳೇ. x1ನ ಬೆಲೆ x ಆಗಿದೆ. ಅದೇ ರೀತಿಯಾಗಿ y2 ನ ಬೆಲೆ 0 ಆಗಿದೆ ವಿದ್ಯಾರ್ಥಿಗಳೇ. y1 ನ ಬೆಲೆ ನಮಗೆ y ಆಗಿರೋದ್ರಿಂದ 0 - y² ಅಂತ ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ a - b² ಎಂಬ ನಿಬಂಧಿತ ನಿತ್ಯ ಸಮೀಕರಣದ ಸೂತ್ರವನ್ನು ಬಳಸುವುದರೊಂದಿಗೆ ಇಲ್ಲಿ ಓ ಎನ ಬೆಲೆಯನ್ನು ಕಂಡುಹಿಡಿತಾ ಇದ್ದೀವಿ. ಅಂದರೆ 3 3 9 a - b² 3 3 9 - 2 3 6x + x² + y². ಇದನ್ನು ನಾವು ನೇರವಾಗಿ ಬರೆದಾಗ ವಿದ್ಯಾರ್ಥಿಗಳೇ ಓ ಎ = x² + y² - 6x + 9 ಆಗುತ್ತೆ. ಅದೇ ರೀತಿ ಒ ಬಿ = x² + ಓ ಬೆಲೆ ಮತ್ತು ಬಿ ಬೆಲೆ, ಅಂದರೆ ಒ ಬಿ ಯ ಬೆಲೆಯನ್ನು ತೆಗೆದುಕೊಂಡಾಗ ಓ x1y1, ಒ ಬಿ x2y2 ಆಗುತ್ತೆ. ಬಿ ಬೆಲೆ ಅಂದರೆ ಓ ಮತ್ತು ಬಿಗಿರುವಂತಹ ದೂರವನ್ನು ಕಂಡುಹಿಡಿಯೋಣ. ಇವು 3 ಸರ್ವಸಮ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿರುವಂಥ ಮಾಹಿತಿ ವಿದ್ಯಾರ್ಥಿಗಳೇ. ಇನ್ನು ನಂತರದಲ್ಲಿ ನಾವು ನೇರವಾಗಿ ವಿದ್ಯಾರ್ಥಿಗಳೇ ಓ ಸಿ ಕಂಡುಹಿಡಿಯೋಣ. ಓ ಸಿ = x2 - x1² + y2 - y1² ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಓ ಸಿ ಅಂತಂದರೆ ಓನ ಬೆಲೆ x1y1, ಸಿ ನ ಬೆಲೆ ಈಗಾಗಲೇ ನಮ್ಗೆ ಗೊತ್ತಿದ್ದಂತೆ 0,3 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅಂದರೆ ಇದನ್ನು ನಾವು x2 y2 ಅಂತೇಳಿ x2, y2 ಅಂತ ಪರಿಗಣಿಸೋಣ. ಹಾಗಾಗಿ ಇಲ್ಲಿ ಓ ಸಿ ವಾಟ್? ಓ ಸಿ x2 - x1 ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. 0 - x² ಬಿಕಾಸ್ x2 ನ ಬೆಲೆ 0 ಇದೆ, x1 ನ ಬೆಲೆ x ಇರುವುದರಿಂದ, ಪ್ಲಸ್ y2 ನ ಬೆಲೆ 3 - y² ಅಂತ ಇದೆ ವಿದ್ಯಾರ್ಥಿಗಳೇ. ಅಂದರೆ ನೇರವಾಗಿ ಓ ಸಿ = √(-0 - x² means -x² plus 3² -2 × 3 × y plus y² ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ಇಲ್ಲಿ -(-x² means +x² plus 9 - 6y plus y² ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ನೇರವಾಗಿ x² - 6y plus y² - 6y plus 9 ಆಗಿರುತ್ತೆ ವಿದ್ಯಾರ್ಥಿಗಳೇ.
ವಿದ್ಯಾರ್ಥಿಗಳಂದರೆ ನಾವಿಲ್ಲಿ ಎಕ್ಸ್ ಮತ್ತು ವೈನ ಬೆಲೆಯನ್ನು ಅತ್ಯಂತ ಸುಲಭವಾಗಿ ಕಂಡುಹಿಡಿಯುವಂಥದ್ದು. ಮೊದಲು ನಾವೇನು ತೊಗೊಳ್ಳೋಣ, ಓ ಎ ಇಸ್ ಈಕ್ವಲ್ ಟು ಓ ಬಿ. ದ ನೆಕ್ಸ್ಟ್ ಒನ್ ಓ ಎ ಇಸ್ ಈಕ್ವಲ್ ಟು ಓ ಬಿ. ದ ನಂತರ ಓ ಬಿ ಇಸ್ ಈಕ್ವಲ್ ಟು ಓ ಸಿ. ಓ ಎ ಇಸ್ ಈಕ್ವಲ್ ಟು ಓ ಬಿ. ಓ ಸಿ ಇಸ್ ಈಕ್ವಲ್ ಟು ಓ ಎ ಇಸ್ ಈಕ್ವಲ್ ಟು ಓ ಸಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಅಂದರೆ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅನ್ನು ತೆಗೆದುಕೊಳ್ಳೋಣ. ನಾವು ಮೊದಲು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಅಂತ ತೆಗೆದುಕೊಳ್ಳೋಣ. ಅಂದರೆ ಓ ಸಿ ಬೆಲೆಯನ್ನು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಓ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ ವಿದ್ಯಾರ್ಥಿಗಳೇ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6y ಪ್ಲಸ್ 9 ಇದೆ ವಿದ್ಯಾರ್ಥಿಗಳು. ಅಂದರೆ ನಾವು ಮೊದಲನೇದಾಗಿ ಓ ಬಿ ಇಸ್ ಈಕ್ವಲ್ ಟು ಓ ಸಿ, ಕಾರಣ ಇವೆರಡು ವೃತ್ತದ ಎರಡು ತ್ರಿಜ್ಯಗಳು ಸಮ, ಅದನ್ನು ನಾವು ಪರಿಗಣನೆ ಮಾಡೋಣ ವಿದ್ಯಾರ್ಥಿಗಳೇ. ಈಗಾಗಲೇ ಸಿ ಬೆಲೆ ನಮಗೆ ಗೊತ್ತಿರುವಂತೆ ಓ ಬಿ ಮತ್ತು ಓ ಎ ಓ ಸಿಗಳ ಬೆಲೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ ವಿದ್ಯಾರ್ಥಿಗಳೇ. ಅದಕ್ಕೆ ನಾವು ಇಲ್ಲಿ ನೇರವಾಗಿ ಅದರ ಬೆಲೆಯನ್ನು ತುಂಬೋಣ. ಇಲ್ಲಿ ವಿದ್ಯಾರ್ಥಿಗಳೇ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಆರ್ ಓ ಎ ಇಸ್ ಈಕ್ವಲ್ ಟು ಓ ಬಿ ಅನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಕಾರಣ ವೃತ್ತದ ತ್ರಿಜ್ಯಗಳು ಸಮ. ಅಂದರೆ ವೃತ್ತದಿಂದ ಕೇಂದ್ರದಿಂದ ಪರದೆಯೇ ಯಾವುದಾದ್ರೂ ಒಂದು ಬಿಂದುವಿಗೆ ಸೇರಿಸುವ ರೇಖೆಯನ್ನು ನಾವು ಈಗೇನು ತ್ರಿಜ್ಯ ಅಂತ ಇದ್ದೀವಿ, ವೃತ್ತದ ಎರಡೂ ತ್ರಿಜ್ಯಗಳ ಅಳತೆ, ಎಲ್ಲ ತ್ರಿಜ್ಯದ ಅಳತೆಗಳು ಸಮವಾಗಿರುತ್ತೆ ಅನ್ನುವಂಥ ಆಧಾರದ ಮೇಲೆ ಓ ಎ ಇಸ್ ಈಕ್ವಲ್ ಟು ಓ ಬಿಯನ್ನು ಕಂಡುಹಿಡಿಯೋಣ. ಓ ಎನ ಬೆಲೆಯನ್ನು ಈಗಾಗಲೇ ನಾವು ಕಂಡುಹಿಡಿದಂತೆ ವಿದ್ಯಾರ್ಥಿಗಳೇ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ವಿದ್ಯಾರ್ಥಿಗಳೇ ಈಕ್ವಲ್ ಟು ಓ ಬಿಯನ್ನು ಕಂಡುಹಿಡಿಯೋದಾದ್ರೆ ಓ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4y ಪ್ಲಸ್ 9 ಅಂತ ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ನಾವು ನೇರವಾಗಿ ಒಂದು ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ ನಂತರ ಈ ಸ್ಕ್ವೇರ್ ರೂಟ್ ಎರಡೂ ಭಾಗದಲ್ಲಿ ವರ್ಗಮೂಲ ಇರೋದ್ರಿಂದ ನೇರವಾಗಿ ವರ್ಗಮೂಲವನ್ನು ಕ್ಯಾನ್ಸಲ್ ಮಾಡೋಣ ವಿದ್ಯಾರ್ಥಿಗಳೇ. ಕ್ಯಾನ್ಸಲ್ ಮಾಡಿದಾಗ ನಮಗೆ ನೇರವಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಬರ್ತಾ ಇದೆ ವಿದ್ಯಾರ್ಥಿಗಳೇ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4y ಪ್ಲಸ್ 9 ಬರ್ತಾ ಇದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ನಂತರದಲ್ಲಿ ವಿದ್ಯಾರ್ಥಿಗಳೇ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತಾ ಇದೆ, ಮೈನಸ್ 6x ಮೈನಸ್ 4y ಮತ್ತು 9 ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ ಮೈನಸ್ 6x ಈಕ್ವಲ್ ಟು ಮೈನಸ್ 4y ಆಗುತ್ತೆ ವಿದ್ಯಾರ್ಥಿಗಳೇ. ಮೈನಸ್ ಮೈನಸ್ ತೆಗೆಯೋಣ, 6x ಈಕ್ವಲ್ ಟು 4y ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು ಮೊದಲನೇದರಲ್ಲಿ. ಇನ್ನು ನಂತರದಲ್ಲಿ ನಾವು ಓ ಬಿ ಮತ್ತು ಓ ಸಿಗಳನ್ನು ಕಂಡುಹಿಡಿಯೋಣ. ಓ ಬಿ ಮತ್ತು ಓ ಸಿಯನ್ನು ಕಂಡುಹಿಡಿದಾಗ ನಮಗೆ ಒಂದು ಬೆಲೆ ದೊರೀತಾ ಇದೆ ವಿದ್ಯಾರ್ಥಿಗಳೇ. ಓ ಬಿ ಈಕ್ವಲ್ ಟು ಓ ಸಿಯನ್ನು ಕಂಡುಹಿಡಿಯೋಣ. ನಂತರದಲ್ಲಿ ಓ ಬಿ ಈಕ್ವಲ್ ಟು ಓ ಸಿ ಕಂಡುಹಿಡಿದಾಗ ಏನಾಗುತ್ತೆ ವಿದ್ಯಾರ್ಥಿಗಳೇ, ನೇರವಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4y ಪ್ಲಸ್ 9 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 6y ಪ್ಲಸ್ 9 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ವಾಯಿನ ಬೆಲೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ಅಂದರೆ ಇದು ಪ್ಲಸ್ 6y ಇದೆ. ನಂತರದಲ್ಲಿ ವಿದ್ಯಾರ್ಥಿಗಳೇ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ನೇರವಾಗಿ ತೆಗೆದಾಗ ವಿದ್ಯಾರ್ಥಿಗಳೇ ಮೈನಸ್ 4y ಮೈನಸ್ 6y ಪ್ಲಸ್ 6y ಈ ಕಡೆ ಬಂದಾಗ ಮೈನಸ್ 6y ಆಗುತ್ತೆ ವಿದ್ಯಾರ್ಥಿಗಳೇ. ಈಸ್ ಈಕ್ವಲ್ ಟು ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಇದು 4 ಆಗಿರೋದ್ರಿಂದ ವಿದ್ಯಾರ್ಥಿಗಳೇ ಒಂದು 0 ಅಷ್ಟೇ ಪ್ಲಸ್ 4 ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ
ನಮಗೆ 4 ಮೈನಸ್ 9 ಆಗುತ್ತೆ ವಿದ್ಯಾರ್ಥಿಗಳೇ. ಪ್ಲಸ್ 9 ಆ ಕಡೆ ಹೋದಾಗ ಮೈನಸ್ 9, ಇದು 4 ಆಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ಮೈನಸ್ 10y ಈಕ್ವಲ್ ಟು 9ರಲ್ಲಿ 4 ಹೋದಾಗ ಮೈನಸ್ 5 ವಿದ್ಯಾರ್ಥಿಗಳೇ. y ಇಸ್ ಈಕ್ವಲ್ ಟು ಮೈನಸ್ 5 ಮೈನಸ್ 10 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 5 ಒಂದೇ 5 ಎರಡೇ, y ಇಸ್ ಈಕ್ವಲ್ ಟು 2 ಆಗುತ್ತೆ. ಇದರಲ್ಲಿ ನಾವು ತುಂಬಿದಾಗ ವಿದ್ಯಾರ್ಥಿಗಳೇ 6x ಈಕ್ವಲ್ ಟು 4 ಇಂಟು 2 ಆಗುತ್ತೆ ವಿದ್ಯಾರ್ಥಿಗಳೇ. 6x ಈಕ್ವಲ್ ಟು 4 ಇಂಟು 2 ಆಗುತ್ತೆ. ನಂತರದಲ್ಲಿ x ಈಕ್ವಲ್ ಟು 8/6 ಆಗುತ್ತೆ ವಿದ್ಯಾರ್ಥಿಗಳೇ. ನಾವು 8/6 ಆದಾಗ ನಾವು ನೇರವಾಗಿ ಇಲ್ಲಿ ವಿದ್ಯಾರ್ಥಿಗಳೇ y ಈಕ್ವಲ್ ಟು 1/2 ಆಗುತ್ತೆ ವಿದ್ಯಾರ್ಥಿಗಳೇ. y ನ ಬೆಲೆ 1/2 ತುಂಬಿದಾಗ ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ ನೇರವಾಗಿ ಫೋರ್ ಇಂಟು 1/2 ಆಗುತ್ತೆ ವಿದ್ಯಾರ್ಥಿಗಳೇ. 4 ಇಂಟು 1/2 ಆದಾಗ 2 ಒಂದೇ 2 ಎಳೆ 6x ಈಕ್ವಲ್ ಟು 2 ಆಗುತ್ತೆ ವಿದ್ಯಾರ್ಥಿಗಳೇ. x ಈಕ್ವಲ್ ಟು 2/6 ಆಗುತ್ತೆ. 2 ಒಂದೇ 2 x ಈಕ್ವಲ್ ಟು 1/3 ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ಆಧಾರದ ಮೇಲೆ ನಾವು ಏನಂತಂದರೆ OA OB ಮತ್ತು OCಗಳನ್ನು ಕಂಡುಹಿಡಿಯೋದು. ಮೊದಲು ಏನು ಮಾಡಿದ್ವಿ ಅನ್ನೋದು ಗೊತ್ತಿರಲಿ ವಿದ್ಯಾರ್ಥಿಗಳೇ. 3 ಅಂಕದ ಸುಲಭವಾದಂತಹ ಪ್ರಶ್ನೆ. ಇಲ್ಲಿ 3 ಅಂಕದ ಸುಲಭವಾದಂಥ ಪ್ರಶ್ನೆ ಅಂದರೆ ಒಂದು ವೃತ್ತದ, ಈಗಾಗಲೇ ನಾವು ತೆಗೆದುಕೊಂಡಂತೆ ವೃತ್ತವನ್ನು ತೆಗೆದುಕೊಂಡು ವೃತ್ತದಲ್ಲಿ ಕೇಂದ್ರದ ಮೂಲಕ 3 ಬಿಂದುಗಳನ್ನು ಗುರುತಿಸಿ O ಕೇಂದ್ರವನ್ನು ತೆಗೆದುಕೊಂಡು OA OB OCಗಳನ್ನು ಕಂಡುಹಿಡಿಯುವಂಥದ್ದು. OA OB OCಗಳ ಬೆಲೆಯನ್ನು ಕಂಡುಹಿಡಿದಾಗ ವಿದ್ಯಾರ್ಥಿಗಳೇ OA is equal to ಕಂಡುಹಿಡಿದ್ವಿ x² + y² + 6x + 9 ಆಗುತ್ತೆ. OB is equal to x² + y² - 4y + 4 = 4 ಆಗುತ್ತೆ. OC √(x² + y² + 6xy + 9 ಆಗುತ್ತೆ ವಿದ್ಯಾರ್ಥಿಗಳೇ. ಇವುಗಳ ಆಧಾರದ ಮೇಲೆ OA OB ಮತ್ತು OCಗಳನ್ನು ಕಂಡುಹಿಡಿದು OA is equal to OB, OB is equal to OC. ಯಾಕಂದರೆ ವೃತ್ತದ ತ್ರಿಜ್ಯಗಳು ಸಮ ಅನ್ನುವಂಥ ಆದೇಶವನ್ನು ನಾವು ಅನ್ವಯ ತೆಗೆದುಕೊಂಡು ಇಲ್ಲಿ x ಮತ್ತು y ಬೆಲೆಯನ್ನು ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಅತ್ಯಂತ ಸುಲಭವಾದ ಘಟಕ. 2 ಸೂತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೆನಪಿಟ್ಕೊಂಡ್ರೆ ಈ ಒಂದು ಘಟಕದಲ್ಲಿ ನಾವು ಸುಲಭವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥದ್ದು. ಹಾಗಾದರೆ ಮಾದರಿಯ ಪ್ರಶ್ನೆ ಪತ್ರಿಕೆ 2 ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಮಾದರಿಯ ಪ್ರಶ್ನೆ ಪತ್ರಿಕೆ 2 ಏನು ಹೇಳ್ತಾ ಇದೆ ವಿದ್ಯಾರ್ಥಿಗಳೇ? ಮೊದಲನೇದಾಗಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಅದರ ಸೂತ್ರವನ್ನು ಈಗಾಗಲೇ ನೀವು ಕಂಡುಹಿಡಿತಾ ಇದ್ದರೆ, ಆಂತರಿಕವಾಗಿ ಅನುಪಾತದಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ x1 + x2 y1 + y2. ಅಂದರೆ ವಿದ್ಯಾರ್ಥಿಗಳೇ ನಾವು ಇಲ್ಲಿ ನೇರವಾಗಿ ಬರಿತಾ ಇದ್ದೀವಿ. ಪಿ ನ ಬೆಲೆ ಆಂತರಿಕವಾಗಿ ನಿರ್ಧರಿಸುವಂತ ಅಂತಂದ್ರೆ ನಮ್ಮ ಮೂಲ ಬಿಂದುವನ್ನು ಕೊಟ್ಟಂತ ವಿದ್ಯಾರ್ಥಿಗಳೇ ನಮಗೆ ಈಗಾಗಲೇ ನೇರವಾಗಿ ಸೂತ್ರ ಗೊತ್ತಿದ್ದಂತೆ ಪಿ ಆಫ್ x, y ಈಕ್ವಲ್ ಟು x1 + x2 ಆರ್ x2 + x1/2 y2 + y1/2. ಈಗಾಗಲೇ ನಾನು ಹೇಳಿದೆ ವಿದ್ಯಾರ್ಥಿಗಳೇ, ಅಂದರೆ 1:1 ಕೊಟ್ಟಾಗ ಅದರ ಬೆಲೆಯನ್ನು 1:1 ಅಂದರೆ 1:1 m1 ಅನುಪಾತ m2 ನ ಬೆಲೆಯನ್ನು 1:1 ಕೊಟ್ಟಾಗ ವಿದ್ಯಾರ್ಥಿಗಳೇ ಪಿ ಆಫ್ ಎಕ್ಸ್ ವೈ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದಾಗ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಏನಾಗಿರುತ್ತೆ ವಿದ್ಯಾರ್ಥಿಗಳೇ? x, y x1 + x2 ಈಗಾಗಲೇ ಮೂಲ ಬಿಂದು ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಸೂತ್ರವನ್ನು ನೇರವಾಗಿ ಬರೋದ್ರಿಂದ 1 ಅಂಕ ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು. ಇನ್ನು 2 ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ.
ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಂತೆ ನಾವು 3 ಸೂತ್ರಗಳನ್ನು ಅಂದರೆ ಬರುವಂತಹ ಮೂಲ ಬಿಂದು ಕೆ ಅನುಪಾತ 1 ಅನುಪಾತ 1 ಅಂತ ತೆಗೆದುಕೊಳ್ಳುವಂಥದ್ದು. ಆ ಸೂತ್ರವನ್ನು ನಾವು ನೆನಪಿಟ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಸುಲಭವಾಗಿ 6 ಅಂಕಗಳನ್ನು ಯಾವುದೇ ಸಂದೇಹವಿಲ್ಲದೆ ನಾವು ಸುಲಭವಾಗಿ ತೆಗೆದುಕೊಳ್ಳುವಂಥ ಒಂದು ಘಟಕ ಇದಾಗಿದೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ನೇರವಾಗಿ ಏನ ಬೆಲೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ? ಏನ ಬೆಲೆ ಅಥವಾ 1,6 ಬಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. 4,3 ಅಥವಾ x, y ಅಂತ ತೆಗೆದುಕೊಳ್ಳೋಣ. ಇದರ ಆಂತರಿಕ ಅನುಪಾತ ಏನು ಹೇಳ್ತದೆ ಅಂದರೆ ವಿದ್ಯಾರ್ಥಿಗಳೇ 3:1 ಅಂತ ಹೇಳ್ತದೆ. ಇದನ್ನು x1 y1 x2 y2 ಕಂಡುಹಿಡಿಯೋಣ. ಅದಾದ ನಂತರ m1 ಅನುಪಾತ m2 3:1 ಅನ್ನೋದನ್ನು ಸೂತ್ರದ ಮೂಲಕ ಆದೇಶಿಬಿಡೋಣ. ಹಾಗಾದರೆ ಪಿ ಆಫ್ ಎ ಬಿ ಆರ್ ಎಕ್ಸ್ ವೈ ಈಗಾಗಲೇ ಸೂತ್ರ ಗೊತ್ತಿದ್ದಂತೆ x2 m1 x2 plus m2 x1 upon m1 plus m2 m1 y2 plus m2 y1 upon m1 plus m2 that is equal to ವಿದ್ಯಾರ್ಥಿಗಳು ಈಗಾಗಲೇ ನಮಗೆ ಗೊತ್ತಿದ್ದಂತೆ 3:1 ಕೊಟ್ಟಿದ್ದಾನೆ. 3 ಇಂಟು x2 ನ ಬೆಲೆ ವಿದ್ಯಾರ್ಥಿಗಳೇ 4 ಪ್ಲಸ್ m2 ಬೆಲೆ 1 ಇಂಟು y1 ನ ಬೆಲೆಯನ್ನು ವಿದ್ಯಾರ್ಥಿಗಳೇ 6 ಅಂತ ಕೊಟ್ಟಿದ್ದಾನೆ. ಸಾರಿ ವಿದ್ಯಾರ್ಥಿಗಳು ಇಂಟು x1 ನ ಬೆಲೆ 1 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ 3 ಪ್ಲಸ್ 1 m1 ಬೆಲೆ 3 ಇಂಟು y2 ನ ಬೆಲೆ ವಿದ್ಯಾರ್ಥಿಗಳು 3 ಪ್ಲಸ್ m2 ನ ಬೆಲೆ 1 ಇಂಟು 6 ಅಪಾನ್ 3 ಪ್ಲಸ್ 1. ನಂತರದಲ್ಲಿ ವಿದ್ಯಾರ್ಥಿಗಳೇ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು 3 4 2 ಪ್ಲಸ್ 3 4 2 ಪ್ಲಸ್ 1 1 ಅಪಾನ್ 3 ಪ್ಲಸ್ 1 4 ವಿದ್ಯಾರ್ಥಿಗಳು. 3 3 9 ಪ್ಲಸ್ 1 6 6 ಅಪಾನ್ 3 ಪ್ಲಸ್ 1 4 ವಿದ್ಯಾರ್ಥಿಗಳು. ಅಂದರೆ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು 13 ಅಪಾನ್ 4 15 ಅಪಾನ್ 4 ಆಗಿದೆ. ಅಂದರೆ ಇಲ್ಲಿ 2 ಬಿಂದುಗಳನ್ನು ಕೊಟ್ಟಾಗ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ವಿದ್ಯಾರ್ಥಿಗಳೇ 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ವಿಭಾಗಿಸಿದಾಗ ವಿದ್ಯಾರ್ಥಿಗಳೇ ನಮಗೆ m1 ಅನುಪಾತ m2 3:1 ಕೊಟ್ಟಾಗ ವಿದ್ಯಾರ್ಥಿಗಳೇ ಪಿ ಆಫ್ ಎಕ್ಸ್ ವೈ ಸೂತ್ರವನ್ನು ಬಳಸಿ ನಾವು 3 4 12 1 1 1 3 ಪ್ಲಸ್ 1 ಅಂದರೆ m ಮತ್ತು ಎಕ್ಸ್ನ ಬೆಲೆಯನ್ನು ತುಂಬುತ್ತಾ ಹೋದಾಗ ವಿದ್ಯಾರ್ಥಿಗಳೇ ನಿಮಗೆ ನೇರವಾಗಿ ಇಲ್ಲಿ ನಾವು ಏನು ಮಾಡಬಹುದು ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ನಂತರದಲ್ಲಿ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಹೋಗೋಣ. ಎ ಬಿ ಸಿ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಇ ಮತ್ತು ಎಫ್ ಕ್ರಮವಾಗಿ ಎ ಬಿ ಮತ್ತು ಎ ಸಿ ಮಧ್ಯ ಬಿಂದುಗಳಾದರೆ ಇ ಎಫ್ =1/2 ಬಿ ಸಿ ಎಂಬುದನ್ನು ಸೂತ್ರದ ಸಹಾಯದಿಂದ ಸಾಧಿಸಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಪ್ರಶ್ನೆಯನ್ನು ನಾವು ಸರಿಯಾಗಿ ಆಲಿಸೋಣ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ
ಇಲ್ಲಿ ವಿದ್ಯಾರ್ಥಿಗಳೇ ನಮಗೆ ಕೊಟ್ಟಿರುವಂತಹ ಸೂತ್ರವನ್ನು ಸರಿಯಾದ ಪ್ರಶ್ನೆ ಏನಿದೆ ಅಂತಂದ್ರೆ ಎ ಬಿ ಸಿ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಆಗಿವೆ ಅಂದ್ರೆ ಇಲ್ಲಿ ಅದರ ಬೆಲೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಎ ಬಿ ಸಿ ನ ಬೆಲೆಯನ್ನು ತೆಗೆದುಕೊಂಡು ತದನಂತರ ನಾವು ಕಂಡುಹಿಡಿಯೋಣ. ಇಲ್ಲಿ ಎ ನ ಬೆಲೆಯನ್ನು ವಿದ್ಯಾರ್ಥಿಗಳೇ ಎ ಈಕ್ವಲ್ ಟು ಎ ಬಿ ಸಿ ಅನ್ನು ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಟ್ರಯಾಂಗಲ್ ಎ ಬಿ ಸಿ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಎ ಬಿ ಸಿ ಇಲ್ಲಿ ನಮಗೆ ಎ ನ ಬೆಲೆಯನ್ನು ಈಗಾಗಲೇ ಕೊಟ್ಟಂತೆ 7,2 ಬಿ ಬೆಲೆಯನ್ನು ವಿದ್ಯಾರ್ಥಿಗಳೇ 9,10 ತದನಂತರ ಸಿ ಬೆಲೆ 1,4 ವಿದ್ಯಾರ್ಥಿಗಳೇ. ನಿಯಮದ ಪ್ರಕಾರ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾನೆ ಅಂದ್ರೆ ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳು ಇ ಮತ್ತು ಎಫ್ ಆಗಿವೆ. ಎ ಬಿ ಮೇಲೆ ಈ ಬಿಂದುವನ್ನು ಗುರುತಿಸೋಣ, ಎ ಸಿ ಮೇಲೆ ಎಫ್ ಬಿಂದುಗಳನ್ನು ಗುರುತಿಸಿ ಸೇರಿಸಿದಾಗ ವಿದ್ಯಾರ್ಥಿಗಳು ನಮ್ಗೆ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಎಫ್ ಇಸ್ ಈಕ್ವಲ್ ಟು 1/BC ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಅಂದ್ರೆ 1/BC ಅಂತ ಹೇಳಿ ನಾವಿಲ್ಲಿ ಸಾಧಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೋಡೋಣ ವಿದ್ಯಾರ್ಥಿಗಳೇ, ಈಗ ಮೊದಲು ನಾವು ಏನು ಕಂಡುಹಿಡಿಯೋಣ ಅಂದ್ರೆ ಎ ಬಿ ಬೆಲೆಯನ್ನು ಕಂಡುಹಿಡಿಯೋಣ. ಎ ಬಿಯ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ನೇರವಾಗಿ ಮೂಲ ಬಿಂದುವ ಪ್ರಮೇಯದ ಪ್ರಕಾರ ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಎ ಬಿ ಈಕ್ವಲ್ ಟು x2 plus x1 upon 2 y2 plus y1 upon 2 ಬೆಲೆಯನ್ನು ಹಾಕೋಣ ವಿದ್ಯಾರ್ಥಿಗಳೇ. ಎ ಬಿ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ವಿದ್ಯಾರ್ಥಿಗಳೇ, x2 ಎ ಬಿ x1 y1 x2 y2 ಆಗುತ್ತೆ ವಿದ್ಯಾರ್ಥಿಗಳೇ. ತದನಂತರ ಇಲ್ಲಿ ನಮಗೆ ನೇರವಾಗಿ 9 ಪ್ಲಸ್ 7 ಅಪಾನ್ 2 y2 ಬೆಲೆ 10 ಪ್ಲಸ್ 2 ಅಪಾನ್ 10 ಪ್ಲಸ್ 2 ಅಪಾನ್ 2 ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಎ ಬಿ ಈಕ್ವಲ್ ಟು 9 ಪ್ಲಸ್ 7 16 ಆಗುತ್ತೆ ಅಪಾನ್ 2, 10 ಪ್ಲಸ್ 2 12 ಅಪಾನ್ 2 ಆಗುತ್ತೆ ವಿದ್ಯಾರ್ಥಿಗಳೇ. 2 ಒಂದೇ 2 ಎಂಟ್ಲೆ 2 ಒಂದೇ 2 ಆರ್ಲೆ ಅಂದರೆ ಇಲ್ಲಿ ಇ ಈಸ್ ಈಕ್ವಲ್ ಟು ಅಂದರೆ ಎ ಬಿ ಈಸ್ ಈಕ್ವಲ್ ಟು 8,6 ದಟ್ ಈಸ್ ಈಕ್ವಲ್ ಟು ಇ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಇ ಅಂತ ತೆಗೆದುಕೊಳ್ಳೋಣ. ತದಾದ ನಂತರ ನಾವು ಇಲ್ಲಿ ಎ ಬಿಯನ್ನು ಕಂಡಿಡಿದಂತೆ ನಾವು ಬಿ ಸಿಯನ್ನು ಕೂಡ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ನಂತರ ಬಿ ಸಿ ಈಕ್ವಲ್ ಟು ತದನಂತರ x1 y1 x2 y2 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಬಿ ಸಿ ನ ಬೆಲೆ ಏನಾಗುತ್ತೆ ನೋಡ್ರಿ, x2 ಪ್ಲಸ್ x1 1 ಪ್ಲಸ್ 9 by 2 ಪ್ಲಸ್ 4 ಪ್ಲಸ್ 10 ಅಪಾನ್ 2 or 10 ಪ್ಲಸ್ 4 ಅಪಾನ್ 2 ಆಗುತ್ತೆ ವಿದ್ಯಾರ್ಥಿಗಳೇ. ಇದರ ಆಧಾರದ ಮೇಲೆ ನಾವು ಏನು ಮಾಡೋಣ ಅಂತಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಬಿ ಸಿ ಬೆಲೆಯನ್ನು ಕಂಡುಹಿಡೋಣ. ನಂತರ ಇ ಎಫ್ ದೂರವನ್ನು ಕಂಡುಹಿಡೋಣ. ಬಿ ಸಿ ತೆಗೆದುಕೊಳ್ಳ್ರಿ ವಿದ್ಯಾರ್ಥಿಗಳೇ. ಬಿ ಸಿ ಈಕ್ವಲ್ ಟು x2 ಪ್ಲಸ್ x1 1 ಪ್ಲಸ್ 9 ವಿದ್ಯಾರ್ಥಿಗಳು 1 ಪ್ಲಸ್ 9 by 2 4 ಪ್ಲಸ್ 10 by 2 ವಿದ್ಯಾರ್ಥಿಗಳು ಅಂದರೆ ಬಿ ಸಿ ಈಕ್ವಲ್ ಟು ನಮಗೆ ಏನಾಗುತ್ತೆ 10 by 2 14 by 2 ಆಗುತ್ತೆ ವಿದ್ಯಾರ್ಥಿಗಳು. ಅಂದರೆ ಬಿ ಸಿ ಈಕ್ವಲ್ ಟು 5, 7 ಆಗುತ್ತೆ ವಿದ್ಯಾರ್ಥಿ. ಆಗ ನಾವು ನೇರವಾಗಿ
ಎ ಸಿಯನ್ನು ಕಂಡುಹಿಡಿದು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಕಂಡುಹಿಡಿದ್ಬಿಡೋಣ ವಿದ್ಯಾರ್ಥಿ. ಬಿ ಸಿ ಒಂದು ಕಂಡುಹಿಡೋಣ. ಬಿ ಸಿ ನಮಗೆ ಇಲ್ಲಿ ಅವಶ್ಯ ಇರೋಲ್ಲ, ಆದರೂ ನಮಗೆ ಬೆಲೆ ಯಾವ ಥರ ತೆಗೆದುಕೊಳ್ಳೋದು ಅನ್ನೋದನ್ನು ಈಗಾಗಲೇ ನಾನು ಹೇಳಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇನ್ನೊಂದು ಕಂಡುಹಿಡಿಯೋಣ. ಯಾಕಂದರೆ ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳಾಗಿವೆ ವಿದ್ಯಾರ್ಥಿಗಳೇ. ಪ್ರಶ್ನೆಯನ್ನು ಸರಿಯಾಗಿ ಆಲಿಸಿ. ಎ ಬಿ ಮತ್ತು ಎ ಸಿಯ ಮಧ್ಯ ಬಿಂದುಗಳಾಗಿ ಅಂದರೆ ಎ ಬಿ ಮತ್ತು ಎ ಸಿ ಬೆಲೆಯನ್ನು ಕಂಡುಹಿಡಿಯೋಣ. ತದನಂತರ ಎ ಸಿ ಈಕ್ವಲ್ ಟು ಎ ಬಿ ಯಾವ ರೀತಿ ಅನ್ನೋದು ಗೊತ್ತಾಯಿತು. ಎ ಸಿ x1 x2 x1 x2 x1 y1 x2 y2 ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಅಂದರೆ ಇಲ್ಲಿ ನಮಗೆ 1 + 4/2 ಅದೇ ರೀತಿಯಾಗಿ 4 + 2/2 ಅಂದರೆ ಎ ಸಿಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಎ ಸಿ ಈಕ್ವಲ್ ಟು 6 1 + 7 ಆಗುತ್ತೆ ವಿದ್ಯಾರ್ಥಿಗಳಿಗೆ. 1 + 7 ಅಂದರೆ 8/2, 6/2 ವಿದ್ಯಾರ್ಥಿಗಳು. ಅಂದರೆ ಎ ಸಿ ಈಕ್ವಲ್ ಟು 2 1 2 4 2 1 2 3 ಅಂದರೆ 4,3 ಆಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ನಾವು ಇಲ್ಲಿ ಎ ಸಿ ಈಕ್ವಲ್ ಟು 4,3 ಈಕ್ವಲ್ ಟು ಎಫ್ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಂದರೆ ನಾವಿಲ್ಲಿ ನೇರವಾಗಿ ಎ ಬಿ ಮತ್ತು ಎ ಸಿಗಳನ್ನು ಕಂಡುಹಿಡಿಯೋದು. ಬಿ ಸಿಯನ್ನು ಕಂಡುಹಿಡಿಯುವಂಥದ್ದು ಇಲ್ಲಿ ಬಿ ಸಿ ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಬಿ ಸಿ ಕೂಡ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ಈಗಾಗಲೇ ನಾನು ತೋರಿಸಿದ್ದೀನಿ ವಿದ್ಯಾರ್ಥಿಗಳೇ. ಇನ್ನು ನಾವು ನೇರವಾಗಿ ಇಲ್ಲಿ ಎ ಬಿ ಮತ್ತು ಎ ಸಿಗಳ ಬೆಲೆಯನ್ನು ಕಂಡುಹಿಡಿದಿದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ನಿಯಮಕ್ಕನುಗುಣವಾಗಿ ನಾವು ಇ ಎಫ್ ಬೆಲೆಯನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಇ ಎಫ್ ಬೆಲೆಯನ್ನು ಕಂಡುಹಿಡಿಯೋದಾದರೆ ಇ ಎಫ್ನ ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಾದರೆ ವಿದ್ಯಾರ್ಥಿಗಳೇ ಮೊದಲು ಬಿ ಸಿಯನ್ನು ಕಂಡುಹಿಡಿಯೋಣ, ನಂತರ ಇ ಎಫ್ ಅನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಅದೇ ರೀತಿ ಬಿ ಸಿ ಕೂಡ ನಾವು ಇಲ್ಲಿ ಕಂಡುಹಿಡಿದುಬಿಡೋಣ ವಿದ್ಯಾರ್ಥಿಗಳೇ. ಬಿ ಸಿ ಈಕ್ವಲ್ ಟು x1 y1 ಆಗ್ತಾ ಇದೆ ಸರ್. x1 y1 x2 y2. ಬಿ ಸಿ ಇಸ್ ಈಕ್ವಲ್ ಟು 1 + 9/2. ನಂತರ ನಾವೀಗ ಆಗಲೇ ಕಂಡುಹಿಡಿದಂಥ ವಿದ್ಯಾರ್ಥಿಗಳ 4 + 10/4 ಆಗುತ್ತೆ. ಅಂದರೆ ನೇರವಾಗಿ ನಾವು 5,14 ಅಂತ ಬರ್ಕೊಂಡಿದ್ದೀವಿ ವಿದ್ಯಾರ್ಥಿಗಳು. ಏನು ಯಾವುದಕ್ಕೆ ಬಿ ಸಿಯನ್ನು ಕೂಡ ಕಂಡುಹಿಡಿಯೋಣ. ತದಾದ ನಂತರ ಇ ಎಫ್ ಈಸ್ ಈಕ್ವಲ್ ಟು ಇ ಎಫ್ನ ಸೂತ್ರವನ್ನು ದೂರದ ಸೂತ್ರವನ್ನು ಬಳಸಿ ಕಂಡುಹಿಡಿಯೋಣ. ಇ ಎಫ್ ಇದನ್ನು ಈನ ಬೆಲೆ x1 y1 ನ ಬೆಲೆ x2 y2 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ x2 - x1 whole square plus y2 - y1 whole square ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಇ ಎಫ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ನ ಬೆಲೆ ವಿದ್ಯಾರ್ಥಿಗಳೇ 4 - 8 whole square plus 3 - 6 whole square ವಿದ್ಯಾರ್ಥಿಗಳು. ಅಂದರೆ ಇಲ್ಲಿ 4ರಲ್ಲಿ 8 ಕಳೆದಾಗ -4 ಪ್ಲಸ್ 3ರಲ್ಲಿ 6 ಕಳೆದಾಗ -3 ಅಂದರೆ 16 + 9 ಆಗುತ್ತೆ ವಿದ್ಯಾರ್ಥಿಗಳೇ. ಸ್ಕ್ವೇರ್ ರೂಟ್ ಆಫ್ 25 ಅಂತಂದರೆ ಇದರ ಬೆಲೆ +5. ಇ ಎಫ್ ಈಕ್ವಲ್ ಟು ಏನಾಗಿರುತ್ತೆ ವಿದ್ಯಾರ್ಥಿಗಳೇ? ಇ ಎಫ್ ಈಕ್ವಲ್ ಟು 5 ಆಗಿರುತ್ತೆ. ನಂತರ ನಾವು ಬಿ ಸಿಯ ದೂರವನ್ನು ಕೂಡ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಬಿ ಸಿ ಈಕ್ವಲ್ ಟು ಮತ್ತೆ ದೂರದ ಸೂತ್ರವನ್ನು ಅಪ್ಲೈ ಮಾಡಿದರೆ ಬಿ x1 y1 x2 y2 ಮೀನ್ಸ್ x2 - x1 ಮೀನ್ಸ್ 1 - 9 whole square plus 4 - 10 whole square that equal to BC. B ಎನ್ನ ಬೆಲೆಯನ್ನು x1 y1, C ನ ಬೆಲೆಯನ್ನು x2 y2 ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ನೇರವಾಗಿ 1ರಲ್ಲಿ 9 ಕಳೆದಾಗ -8 whole square ಪ್ಲಸ್ 10ರಲ್ಲಿ 4 ಕಳೆದಾಗ 6 whole square ವಿದ್ಯಾರ್ಥಿಗಳು -6 whole square 8 × 8 = 64
ಪ್ಲಸ್ ಆರ್ ಆರ್ಲೆ 36 ಸ್ಕ್ವೇರ್ ರೂಟ್ ಆಫ್ 100 ಆಗುತ್ತೆ. ಅಂದರೆ ವಿದ್ಯಾರ್ಥಿಗಳೇ 10. ಹಾಗಾದರೆ ನಮಗೆ ಇಲ್ಲಿ ಹೇಳಿದಂತೆ ನಮಗೆ ನಿಯಮ ಏನು ಹೇಳುತ್ತೆ, ಬಿ ಸಿ ಈಸ್ ಈಕ್ವಲ್ ಟು ಆರ್. ನಮಗೆ ಏನು ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ, ಇ ಎಫ್ ಈಸ್ ಈಕ್ವಲ್ ಟು 1/2 ಬಿ ಸಿ. ಹಾಗಾದರೆ ನಿಯಮದ ಪ್ರಕಾರ ಇ ಎಫ್ ಈಸ್ ಈಕ್ವಲ್ ಟು 1/2 ಬಿ ಸಿ ಆಗಿರುತ್ತೆ. ಕಾರಣ ಇ ಎಫ್ನ ಬೆಲೆ 5 ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ 1/2 ಬೆಲೆ ಏನಾಗಿರುತ್ತೆ ವಿದ್ಯಾರ್ಥಿಗಳೇ, ಬಿ ಸಿನ ಬೆಲೆ 10 ಅಂತ ಹಾಕ್ಕೊಂಡಾಗ ನಮಗೇನಾಗುತ್ತೆ, ಈಕ್ವಲ್ ಆಗಿ ಬರುತ್ತೆ. ಅಂದರೆ ಇ ಎಫ್ ಈಸ್ ಈಕ್ವಲ್ ಟು 1/BC. 5 ಈಸ್ ಈಕ್ವಲ್ ಟು 2 1 2 5 ಅಂದರೆ 5 ಈಸ್ ಈಕ್ವಲ್ ಟು 5 ಆಗಿ ಬರುತ್ತೆ. ಅಂದರೆ ಮೊದಲೇನು ಕಂಡುಹಿಡಿಯೋಣ ಅಂತ ವಿದ್ಯಾರ್ಥಿಗಳೇ, ಎ ಬಿಯನ್ನು ತೆಗೆದುಕೊಂಡು ಎ ಬಿನ ಮೂಲ ವಿದ್ಯುನ ಪ್ರಮೇಯದ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ, 8,6 ಇ ಅಂತ ತೆಗೆದುಕೊಳ್ತೀವಿ. ಎ ಸಿಯನ್ನು 4,3 ಅಂತ ತೆಗೆದುಕೊಂಡು ಇ ಮತ್ತು ಎಫ್ಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಇ ಮತ್ತು ಎಫ್ನ ನಡುವಿನ ದೂರ 5 ಉಂಟಾದರೆ ಮಾನವ ಬಂದರೆ ಬಿ ಸಿ ಅದು ಏನಾಗಿರುತ್ತೆ, 10 ಬರುತ್ತೆ. ನಿಯಮದ ಪ್ರಕಾರ ಇ ಎಫ್ ಈಸ್ ಈಕ್ವಲ್ ಟು 1/2 ಬಿ ಸಿ. ಇ ಎಫ್ನ ಬೆಲೆ 5, 1/2 ಇಂಟು 10 ಅಂತ ತೆಗೆದುಕೊಂಡಾಗ 5 ಈಸ್ ಈಕ್ವಲ್ ಟು 5. ಅಂದರೆ ಒಟ್ಟ ಹೇಳಿಕೆಯು ಸರಿಯಾಗಿದೆ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಇನ್ನು ನಾವು ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ 2 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳೇ ಅವುಗಳಿಗೆ ನಾವು ಸುಲಭವಾಗಿ ಯಾವ ರೀತಿಯಾಗಿ ಸೂತ್ರವನ್ನು ಬಳಸುವುದರ ಮೂಲಕ ಅಂಕವನ್ನು ತೆಗೆದುಕೊಳ್ಳಬಹುದು ಅನ್ನೋದರೊಂದಿಗೆ ಇನ್ನು ಮುಂದಿನ ಅತ್ಯಂತ ಪ್ರಮುಖವಾದ ಘಟಕ ತ್ರಿಕೋನಮಿತಿ ನಾಳೆಯ ತರಗತಿಯಲ್ಲಿ ನಿರ್ದೇಶಾಂಕ ರೇಖಾಗಣಿತವನ್ನು ಮುಕ್ತಾಯ ಮಾಡಿ ತ್ರಿಕೋನಮಿತಿ ಪ್ರಸ್ತಾವನೆ ಮತ್ತು ಅನ್ವಯದ ಮೇಲೆ ಬರುವಂತಹ ಕೆಲವು ಲೆಕ್ಕಗಳನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ಈ ಒಂದು ಉತ್ತಮವಾದಂಥ ಅಧ್ಯಯನದೊಂದಿಗೆ ಸರ್ ಸಿ ವಿ ರಾಮನ್ PU ಕಾಲೇಜ್ ವತಿಯಿಂದ ನಡೆಸಿಕೊಡುವಂಥ ಉಚಿತ ಆನ್ಲೈನ್ ತರಗತಿಯಲ್ಲಿ ತಾವು ಪಾಲ್ಗೊಂಡು ಯಶಸ್ವಿಯಾಗಿ ಫಲಿತಾಂಶವನ್ನು ಹೊಂದಿ ಈ ಒಂದು ತರಗತಿಗಳಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಂಡು ನಮ್ಮ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.